ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಕನ್ನಡ ನುಡಿ ಎಂಬ ಪದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕನ್ನಡ ನುಡಿ ಅದರಲ್ಲಿ ಮೊದಲನೇದು ಒಂದು ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಪುಣ್ಯಕೋಟಿ, ಗೋವು, ಹದಿಬದೆ ಧರ್ಮ, ಸಂಚಿಯ ಹೊನ್ನಮ್ಮ, ದಾಸರು, ಕೀರ್ತನೆಗಳು, ಶರಣರು, ವಚನಗಳು. 2 ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ? ಉತ್ತರ: ಕವಿಯು ತನ್ನ ಮಾತುಗಳನ್ನು ಚಿತ್ತವನ್ನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ. 2. ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ? ಉತ್ತರ: ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆಯ ಮಾತು ತುಂಬಿದೆ. 3. ಜನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು? ಉತ್ತರ: ಜನಪದದಲ್ಲಿ ಪುಣ್ಯಕೋಟಿಯ ಬದುಕಿನ ಚರಿತ್ರೆ ಮೂಡಿ ಬಂದಿದೆ. 4. ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು? ಉತ್ತರ: ಹದಿಬದೆ ಧರ್ಮ ಗ್ರಂಥವನ್ನು ಸಂಚಿ ಹೊನ್ನಮ್ಮನವರು ಬರೆದರು. 5. ಕನ್ನಡದೊಲುಮೆಯ ಹವಳಗಳು ಯಾವುವು? ಉತ್ತರ: ಕನ್ನಡದೊಲುಮೆಯ ಹವಳಗಳು ದಾಸರ ನುಡಿಗಳು. 6. ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು? ಉತ್ತರ: ಕನ್ನಡ ನುಡಿ ಕವಿತೆ ಬರೆದ ಕವಿ ಎ. ಕೆ. ರಾಮೇಶ್ವರ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ? ಉತ್ತರ: ಕನ್ನಡ ನುಡಿಯಲ್ಲಿ ಹೃದಯದ ಒಲುಮೆ, ಪ್ರೀತಿ ಅಡಗಿದೆ. ಕನ್ನಡ ನುಡಿಯಲ್ಲಿ ಹಾಲಿನ ಹೊಳೆ, ಸಕ್ಕರೆ ರಾಶಿ ಮತ್ತು ಜೇನಿನ ಸಿಹಿ ಅಡಗಿದೆ. 2. ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ? ಉತ್ತರ: ಪುಣ್ಯಕೋಟಿಯ ಕಥೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂದು ತಿಳಿಸುತ್ತದೆ. 3. ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ? ಉತ್ತರ: ಕವಿಯು ಶರಣರ ವಚನಗಳನ್ನು ನಮ್ಮ ಬದುಕಿನ ಅಮೃತದ ಕಣಜಗಳು ಎಂದು ಬಣ್ಣಿಸಿದ್ದಾರೆ. 4. ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ? ಉತ್ತರ: ದಾಸ ಸಾಹಿತ್ಯವನ್ನು ಕವಿಯು ಈ ರೀತಿ ಬಣ್ಣಿಸಿದ್ದಾರೆ. ದಾಸರು ಹೇಳಿದ ಪ್ರತಿ ನುಡಿಗಳು ಹವಳಗಳಂತೆ ಇದ್ದು ಚೆಲುವಿನಿಂದ ಕೂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. 5. ಮಕ್ಕಳೇ, ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ? ಉತ್ತರ: ಕನ್ನಡ ನುಡಿಯಲ್ಲಿ ಒಲುಮೆ ಇದೆ, ಜೇನಿನ ಸಿಹಿ ಇದೆ, ಸತ್ಯವನ್ನು ಸಾರಿದ ಪುಣ್ಯಕೋಟಿಯ ಕಥೆ ಇದೆ, ಸಂಚಿ ಹೊನ್ನಮ್ಮ ರಚಿಸಿದ ಮೊದಲ ಹದಿಬದೆಯ ಧರ್ಮವಿದೆ, ಶರಣರು ರಚಿಸಿದ ವಚನವಿದೆ, ದಾಸರ ಹವಳದ ಮಾತುಗಳಿವೆ. ಹೀಗಾಗಿ ನಮ್ಮ ನಾಡಿನ ಬದುಕಿನ ತಿರುಳನ್ನು ಅರಿಯಲು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಒತ್ತಾಯಿಸುತ್ತಾರೆ. ಈಗ ಭಾಷಾಭ್ಯಾಸ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ. ಉತ್ತರ: ಅದರಲ್ಲಿ 1. ಚಿತ್ತ. ಗುರುಗಳು ಪಾಠವನ್ನು ವಿದ್ಯಾರ್ಥಿಗಳು ಚಿತ್ತವನ್ನಿಟ್ಟು ಕೇಳಬೇಕು. ಗುರುಗಳ ಪಾಠವನ್ನು ವಿದ್ಯಾರ್ಥಿಗಳು ಏನು ಮಾಡಬೇಕು? ಚಿತ್ತವಿಟ್ಟು ಕೇಳಬೇಕು. ಒಲುಮೆ. ಪ್ರಾಣಿಗಳು ಪರಸ್ಪರ ಒಲುಮೆಯಿಂದ ಬಾಳುತ್ತವೆ. ಜನಪದ. ಜನಪದರು ರಚಿಸಿದ ಜನಪದ ಸಾಹಿತ್ಯ ಶ್ರೀಮಂತವಾಗಿರುತ್ತದೆ. ಕಣಜ. ಹಳ್ಳಿಯಲ್ಲಿ ದವಸ ಧಾನ್ಯಗಳನ್ನು ಕಣಜದಲ್ಲಿ ತುಂಬುತ್ತಾರೆ. ತಿರುಳು. ಮಾವಿನ ಹಣ್ಣಿನ ತಿರುಳು ಬಹಳ ಸಿಹಿಯಾಗಿರುತ್ತದೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪುಣ್ಯ, ಪಾಪ. ಮೂಡು, ಮುಳುಗು. ಧರ್ಮ, ಅಧರ್ಮ. ಅರಳು, ಬಾಡು. ಈ ಕೆಳಗೆ ಗೆರೆ ಹಾಕಿದ ಪ್ರಾಸಪದಗಳನ್ನು ಆಯ್ದು ಜೋಡಿಸಿ ಬರೆಯಿರಿ. ಕನ್ನಡ ನುಡಿಯಲಿ, ಕನ್ನಡ ಗುಡಿಯಲಿ. ಹೃದಯದ ಒಲುಮೆಯು ತುಂಬಿಹುದು, ಹಾಲಿನ ತೊರೆಯು ಸಕ್ಕರೆ ಮಳಲು, ಜೇನಿನ ಹನಿಯು ಅಲ್ಲಿಹುದು. ಮಾದರಿ. ನುಡಿಯಲಿ, ಗುಡಿಯಲಿ. ತೊರೆಯು, ಹನಿಯು, ತುಂಬಿಹುದು, ಅಲ್ಲಿಹುದು. ಈ ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ. 1. ಕನ್ನಡ ಎಡೆಯಲಿ, ಕನ್ನಡ ಗಡಿಯಲಿ, ಹೃದಯದ ಒಲುಮೆ. ಅದಕ್ಕೆ ಸರಿಯಾಗಿ ಬರೆಸ್ಬೇಕು ನಾವು.
ಕನ್ನಡ ನುಡಿಯಲಿ ಕನ್ನಡ ಗಡಿಯಲಿ ಹೃದಯದ ಒಲುಮೆ. 2. ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಉತ್ತರ: ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. 3. ಬನ್ನಿರಿ ಮಕ್ಕಳೇ ಕನ್ನಡ ಕುಡೀರಿ ಬದುಕಿನ ತಿರುಳನ್ನು ಅರಿಯುತ್ತಾ. ಉತ್ತರ: ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. 4. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನಿನ್ನೆಯ ಕಥೆಯನ್ನು ಬರೆಯುತ್ತಾ. ಉತ್ತರ: ನಮ್ಮಯ ನಾಡಿನ ಪುಣ್ಯದ ಬೀಡಿನ ಕಥೆಯನ್ನು ಬರೆಯುತ್ತಾ. ಈ ಪದಗಳನ್ನು ನಕಲು ಮಾಡಿ ಬರೆಯಿರಿ. ಚಿತ್ತ ಸಕ್ಕರೆ, ಪುಣ್ಯ ಅಮೃತ, ನನ್ನಿ ಹೃದಯ ಒಲುಮೆ. ಯಾವ ರೀತಿ ಇದೆ ಅದೇ ರೀತಿ ದಿಟೋ ಬರಿಬೇಕು. ಈ ಪದಗಳಿಗೆ ಏಕವಚನದ ರೂಪ ಬರೆಯಿರಿ. ಮಾದರಿ: ಮಕ್ಕಳು ಮಗು. ಬಹುವಚನ ಏಕವಚನ: ಗುಡಿಗಳು ಗುಡಿ, ತೊರೆಗಳು ತೊರೆ, ಶರಣರು ಶರಣ, ಹವಳಗಳು ಹವಳ. 4. ಚಟುವಟಿಕೆಗಳು: ಸುಳಿವು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ. ಮಾದರಿ: ನಮ್ಮ ನಾಡು ಕನ್ನಡ, ನಮ್ಮ ಡ್ಯಾಶ್ ಕನ್ನಡ ಭಾಷೆ, ನಮ್ಮ ಡ್ಯಾಶ್ ಕನ್ನಡ ಉಸಿರು, ನಮ್ಮ ಡ್ಯಾಶ್ ಕನ್ನಡ ದೈವ, ನಮ್ಮ ಡ್ಯಾಶ್ ಕನ್ನಡ ಬೀಡು. 2. ಪುಣ್ಯಕೋಟಿಯ ಹಾಡಿನ ಕಥೆಯನ್ನು ಕೇಳಿ ತಿಳಿದುಕೊಳ್ಳಿರಿ. ಯಾವುದಿದೆ ಅಂತ ತಿಳ್ಕೊಳ್ಳಿ. 3. ಶರಣರ ವಚನ ಹಾಗೂ ದಾಸರ ಕೀರ್ತನೆಗಳನ್ನು ಹಾಡಿರಿ. 4. ಕನ್ನಡ ನಾಡು ನುಡಿಯನ್ನು ಕುರಿತ ನಿಮ್ಮ ಭಾವನೆಗಳನ್ನು ಟಿಪ್ಪಣಿ ರೂಪದಲ್ಲಿ ಬರೆಯಿರಿ. 5. ಈ ಕೆಳಗಿನ ಪದ್ಯಗಳನ್ನು ಓದಿ ಇವುಗಳ ಭಾವಾರ್ಥ ತಿಳಿದುಕೊಳ್ಳಿರಿ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಲಲಿತವಾಗಿಹುದು ಕನ್ನಡದ ನುಡಿಯು. ಮಹಾಲಿಂಗರಂಗ: ಕನ್ನಡಮ್ಮನ ಮಕ್ಕಳು ನಾವು ಪ್ರೀತಿಯ ಗಂಧವ ಸೂಸುವೆವು, ಸಮರಸದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು. ದೊಡ್ಡನ ಗದ್ದನ ಕೇರಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.